ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನಲೋಕ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ. ಹಾಗೆ ಇವತ್ತು ನಾವು ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಎಲ್ಲರೂ ಕೂಡ ಹರಕೆ ಇತ್ತು ಒತ್ತಂಕಲ್ಲಮ್ಮ ದೇವಸ್ಥಾನದ್ದು. ಅದನ್ನು ತೀರಿಸೋದಕ್ಕೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಿದ್ದೀವಿ. ಈ ಹರಕೆ ಬಂದು ತುಂಬ ದಿನಗಳು ಅನ್ನೋದಕ್ಕಿಂತ ತುಂಬ ವರ್ಷಗಳೇ ಆಗಿದೆ ಅಂತಲೇ ಹೇಳ್ಬೋದು. ಹೆಚ್ಚು ಕಮ್ಮಿ ನಾನು PU ಏನೋ ಓದ್ತಿದ್ದೆ ಅನಿಸುತ್ತೆ. ಆವಾಗ ಸ್ವಲ್ಪ ಈಗ ಮನೆ ಪ್ರಾಬ್ಲಮ್ ಎಲ್ಲ ಇರುತ್ತೆ ನೋಡಿ, ಆವಾಗ ಮಾಡ್ಕೊಂಡಿರುವಂಥ ಹರಕೆ. ಬಟ್ ಹರಕೆ ತೀರ್ಸೋದಕ್ಕೆ ಆಗಿರಲಿಲ್ಲ. ಎಷ್ಟೋ ಸಲ ಅಂದ್ಕೊಂಡ್ರು ಕೂಡ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ, ಅದೇ ರೀತಿ ಇವತ್ತು ನಮಗೆ ಹರಕೆ ತೀರ್ಸೋದಕ್ಕೆ ಟೈಮ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಸ್ವಲ್ಪ ಆಟೋದಲ್ಲೇ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಐಟಮ್ಸ್ಗಳು, ಸೊ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇರುತ್ತೆ ನೋಡಿ, ಅದನ್ನು ಆಟೋದಲ್ಲೇ ತೊಗೊಂಡು ಹೋಗೋಣ. ಅದಾದಮೇಲೆ ನಮ್ಮ ಮಾವರು ಬರ್ತಾರೆ. ಅವ್ರ ಗಾಡಿ ತಂದ ಮೇಲೆ ಅವ್ರ ಗಾಡೀಲಿ ಪಾತ್ರೆ ಆಮೇಲೆ ಸೌದೆ ಏನೇನು ಬೇಕು ಅದನ್ನೆಲ್ಲ ತಗೊಂಡೋದ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಎಲ್ಲನೂ ಇಟ್ಕೊಂಡು ಹೊರಡ್ತಿದ್ದೀವಿ. ಹಾಗೆ ನನ್ನ ತಂಗಿ ಕೂಡ ತುಂಬ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ನಾಚಿಕೊಂಡು ಅವಳು ಕೂಡ ಬರ್ದಲೇ ಕೂತಿದ್ಲು. ಹಾಗೆ ಅವಳನ್ನು ಮನೆ ಹತ್ರ ಹೋಗಿ ಕರ್ಕೊಂಡು ನಾವೆಲ್ಲರೂ ಕೂಡ ಹೊರಟ್ವಿ. ಹಿಂದೆ ಸ್ವಲ್ಪ ಜಾಗ ಇರಲಿಲ್ಲ ಅಂತ ನಾನು ಕೂಡ ರವಿಯವ್ರ ಜೊತೆ ಮುಂದೆನೇ ಕೂತ್ಕೊಂಡೆ. ಅದಾದಮೇಲೆ ದೇವಸ್ಥಾನದ ಹತ್ರ ನಾವು ಬರೋ ಅಷ್ಟರಲ್ಲಿ ಮಾವನ ಮಗಳು ಶ್ವೇತಾ, ಹಾಗೆ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಎಲ್ಲರೂ ಕೂಡ ಆಲ್ರೆಡಿ ಬಂದಾಗಿತ್ತು. ಇವ್ರನ್ನೆಲ್ಲ ದೇವಸ್ಥಾನದ ಹತ್ರನೇ ಇಳಿಸ್ಬಿಟ್ಟು ಗಾಡಿ ತೊಗೊಂಡು ಪಾತ್ರೆ ಎಲ್ಲ ತೊಗೊಂಡು ಬರೋದಕ್ಕೆ ಅಂತ ಅವರು ಊರಿಗೆ ಹೋದರು. ಗಣಿ ಕೂಡ ಅಲ್ಲೇ ಇದ್ದ. ನಾನು ಅವನ್ನೆಲ್ಲ ಹಾಕ್ಕೊಂಡು ಬರ್ತೀನಿ ಗಾಡಿಗೆ, ನೀವೆಲ್ಲ ಹೋಗಿರಿ ಅಂತ ಕೂಡ ಹೇಳ್ದೆ. ಪಪ್ಪ ಬೈಕಲ್ಲೇ ಬಂದು ಆ ದೇವರಿಗೆ ಹರಕೆದು ಏನಿತ್ತು ನೋಡಿ, ಕೋಳಿ ಮತ್ತು ಹಂದಿ ಏನೇನು ಬೇಕು ಅವನ್ನೆಲ್ಲ ತೊಗೊಂಡು ಅವರು ಕೂಡ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅದಾದಮೇಲೆ ದೊಡ್ಡಮ್ಮ ಮತ್ತು ಅಮ್ಮ ಇಬ್ಬರು ಕೂತ್ಕೊಂಡು ದೇವರಿಗೆ ಪೂಜೆ ಮಾಡೋದಕ್ಕೆ ಹಣ್ಕಾಯಿಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅದಾದಮೇಲೆ ನಾವು ಕೂಡ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಹಾಗೆ ಅಷ್ಟರಲ್ಲಿ ಪಪ್ಪನೂ ಕೂಡ ಕೋಳಿನ ತೊಗೊಂಡು ಜೋಡಿ ಕೋಳಿ ಕುಯ್ಸಿದ್ರಾಯಿತು ಅಂತ ಹೇಳ್ಬಿಟ್ಟು 2 ಕೋಳಿ ಕುಯ್ಯೋದಕ್ಕೆ ಏನಿತ್ತು ನೋಡಿ ಅದನ್ನು ಮಾತ್ರ ತೊಗೊಂಡ್ಬರ್ತಿದ್ದಾರೆ. ಇನ್ನು ಉಳಿದ ಕೋಳುಗಳನ್ನ ಹಾಗೆ ಅಲ್ಲೇ ರಿಪೇರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬರ್ತಿದ್ದಾರೆ. ಇವತ್ತಂತೂ ದೇವಸ್ಥಾನದಲ್ಲಿ ತುಂಬಾ ರಶ್ ಇತ್ತು. ಏಕೆಂದರೆ ಸಂಡೇ ಅಲ್ವಾ, ನಾವು ಬರೋ ಅಷ್ಟರಲ್ಲಿ ಅಡುಗೆ ಮಾಡೋ ಜನ ಸ್ವಲ್ಪ ಕಡಿಮೆನೇ ಇದ್ದರು. ದೇವರಿಗೆ ಹರಕೆ ಏನು ತೀರಿಸ್ತಾರೆ ನೋಡಿ ಅದರ ಜನಸಂಖ್ಯೆ ಸ್ವಲ್ಪ ಕಮ್ಮಿನೇ ಇತ್ತು ಅಂತ ಹೇಳ್ಬೋದು. ಆದರೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋವಂಥವ್ರು, ಹಾಗೆ ದೇವರು ಇಲ್ಲಿ ಹೂ ಪ್ರಸಾದ ಕೇಳ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ದೇವಸ್ಥಾನದ ಹತ್ರ ಜನ ಜಾಸ್ತಿನೇ ಇದ್ದರು ಅಂತಲೇ ಹೇಳ್ಬೋದು. ನಾವು ಕೂಡ ಹೂನೇನು ಕೇಳೋದಕ್ಕೆ ಹೋಗಲಿಲ್ಲ, ಏಕೆಂದರೆ ಅಲ್ಲಿ ಅಡುಗೆನೆಲ್ಲ ರೆಡಿ ಮಾಡಬೇಕಿತ್ತು. ಇಲ್ಲಿ ಜನ ಬೇರೆ ಜಾಸ್ತಿ ಇದ್ರಲ್ವ, ಇಲ್ಲಿ ಪ್ರಸಾದ ಕೇಳ್ತಾ ಕೂತ್ಕೊಂಡ್ರೆ ಅಲ್ಲಿ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಊರ ಪಕ್ಕನೇ ಇಲ್ವ ದೇವಸ್ಥಾನ ಇರೋದು, ಒಂದು 2-3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅವ್ರು ಫ್ರೀ ಇದ್ದಾಗ ನಾವು ಬಂದು ಕೇಳ್ಕೊತೀವಿ ಅಂತ ಎಲ್ಲ ಹೇಳಿದ್ರು. ಹಾಗಾಗಿ ಪೂಜೆ ಮಾಡಿಸ್ಕೊಂಡು ನಾವು ಹೊರಡ್ತಿದ್ದೀವಿ. ಹಾಗೆ ಈಗ ನಾನು ದೇವಸ್ಥಾನದ ಹೊರಗಡೆ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ಸ್ವಲ್ಪ ದೂರದಿಂದ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊರಗಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಬಂದೆ. ಶ್ವೇತಾ ಅಮ್ಮ ಮತ್ತು ಯಾನ, ಸೊ ಮಕ್ಕಳು ತುಂಬ ಜಾಸ್ತಿ ಇದ್ದಾರೆ ನಮ್ಮ ಫ್ಯಾಮಿಲಿಗೆ. ಹಾಗಾಗಿ ಅವರೆಲ್ಲರೂ ಕೂಡ ನನ್ನ ಜೊತೆನೇ ಬರ್ತಿದ್ದಾರೆ. ಹಾಗೆ ಹೊರಗಡೆ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಈ ದೇವ್ರನ್ನ ಗುಡ್ಡದ ಮಾರಿ ಅಂತಲೂ ಕೂಡ ಕರೀತಾರೆ, ಏಕೆಂದರೆ ಗುಡ್ಡ ಸುತ್ತಮುತ್ತ ಫುಲ್ಲು ಗುಡ್ಡನೇ ಇರೋದು, ಮಧ್ಯದಲ್ಲಿ ಈ ದೇವಿ ನೆಲೆಸಿರೋದ್ರಿಂದ ವಾತಂಕಲಮ್ಮ ದೇವಿನ ಆ ರೀತಿಯೂ ಕೂಡ ಕರೀತಾರೆ. ಅದಾದಮೇಲೆ ನಾವು ಕೂಡ ಅಡುಗೆ ಮಾಡ್ತಿದ್ರಲ್ವ ಅಲ್ಲಿಗೆ ಬಂದ್ವಿ. ಪಪ್ಪ ಫಸ್ಟೇ ಬಂದು ಬೆಳಗ್ಗೆನೇ ಅಡುಗೆ ಮಾಡೋದಕ್ಕೆ ಮಳೆ ಏನಾದ್ರು ಬಂದರೆ ಹಿಂಸೆ ಆಗುತ್ತೆ ಅಂತೇಳ್ಬಿಟ್ಟು ಮನೆಯಲ್ಲೇ ಬಂದು ಜಾಗನ ಇಟ್ಕೊಂಡಿದ್ರು. ಮಳೆ ಪಳೆ ಬಂದರೆ ಸೊ ಹಿಂಸೆ ಆಗಲ್ಲ. ಮಳೆ ಫಸ್ಟೆಲ್ಲ ಮರದಡಿ ಎಲ್ಲ ಅಡುಗೆ ಮಾಡಿಬಿಡೋರು, ಆವಾಗ ತುಂಬ ಕಷ್ಟ ಆಗ್ಬಿಡೋದು. ಮಳೆ ಬಂದರೆ ಎಲ್ಲ ನೆನ್ಕೊಂಡು ರಂಪ ಆಗ್ಬಿಡೋದು. ಬಟ್ ನಾವು ಬೆಳಗ್ಗೆ ಹೊರಡಬೇಕಾದ್ರೆ ಮಳೆ ಇರಲಿಲ್ಲ. ಇವತ್ತು ಮಳೆ ಇಲ್ಲ ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಮಾಡೋದು ಅಂತ ಡಿಸೈಡ್ ಆದ್ವಿ. ಬಟ್ ಏನೂ ಗೊತ್ತಿಲ್ಲ, ನಾವು ಬಂದು ಎಷ್ಟು ಮಳೆ ಬಂತು ಅಂದರೆ ಅಕ್ಕಪಕ್ಕ ಎಲ್ಲ ಈ ಡ್ರೈನೇಜ್ಗೆಲ್ಲ ತೆಗ್ದಿರ್ತಾರಲ್ವ ಚರಂಡಿ ಥರ, ಫುಲ್ಲು ನೀರು ತುಂಬಿಕೊಂಡು ಅಲ್ಲಿ ಅಕ್ಕಪಕ್ಕ ಚಪ್ಪಲಿಗಳೆಲ್ಲ ಬಿಟ್ಟಿದ್ರಲ್ಲ ಅದೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ಎಷ್ಟೋ ಜನ ಚಪ್ಪಲಿಗಳೆಲ್ಲ ಮಿಸ್ ಆಗಿಬಿಡ್ತು, ಅಷ್ಟೊಂದು ಮಳೆ ಬಂತು.
ಅದಾದಮೇಲೆ ನಾವು ಹೆಣ್ಮಕ್ಳು ಏನೇನು ಖಾರಕ್ಕೆಲ್ಲ ರುಬ್ಕೊಡ್ಬೇಕು ನೋಡಿ ಅದನ್ನೆಲ್ಲ ರುಬ್ಕೊಡ್ತಿದ್ದೀವಿ. ನಾವು ಮನೆಯಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಮಿಕ್ಸಿ ಎಲ್ಲ ಇಲ್ಲಿಗೆ ತೊಗೊಂಡು ಬಂದುಬಿಟ್ಟಿದ್ವಿ, ದೇವಸ್ಥಾನ ಹತ್ರ ರುಬ್ಕೊಂಡಾಯಿತು ಅಂತ ಹೇಳ್ಬಿಟ್ಟು. ಬಟ್ ಈ ಸಲ ಮನೆಗಳೆಲ್ಲ ಕಟ್ಟಿದ್ರಲ್ಲ, ಅಲ್ಲೇ ಸ್ವಿಚ್ ಬೋರ್ಡೆಲ್ಲ ವ್ಯವಸ್ಥೆ ಮಾಡಿದರು. ಹಾಗಾಗಿ ಸೊ ರುಬ್ಬೋದೆಲ್ಲ ಹಿಂಸೆ ಆಗಲಿಲ್ಲ. ಫಸ್ಟು ಒಳಕಲ್ಲಿ ತೊಳ್ಕೊಂಡು ಒಳಕಲ್ಲಲ್ಲಿ ರುಬ್ತಾ ಕೂತ್ಕೋಬೇಕಾಯಿತು. ಸೊ ಈ ಸಲ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ, ಖಾರ ಎಲ್ಲ ರುಬ್ಬೋದಕ್ಕೆಲ್ಲ ಹಿಂಸೆ ಆಗಲಿಲ್ಲ. ಅದಾದಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಿದ್ವಿ, ಅಡುಗೆ ಕೂಡ ಆಯಿತು. ಅದಾದಮೇಲೆ ದೇವಸ್ಥಾನದ ಹತ್ರ ಎಡೆ ತೊಗೊಂಡು ಎಲ್ಲರೂ ಕೂಡ ಹೊರಟ್ವಿ. ಏನಂದರೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳೆಲ್ಲ ಬಂದಿದ್ರಲ್ಲ, ಅವ್ರದ್ದು ಕೂಡ ಹರಕೆ ಇತ್ತಂತೆ. ಹಾಗಾಗಿ ಅವರು ಕೂಡ ಬರಬೇಕಾದ್ರೆ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಇದನ್ನೆಲ್ಲ ಅವರು ಕೂಡ ತೊಗೊಂಡು ದೇವ್ರಿಗೆ ಕೋಳಿನ ಅರ್ಪಿಸ್ಕೊಂಡು ಅವ್ರು ಕೂಡ ಎಡೆ ಮಾಡ್ಕೊಳ್ಳೋಕ್ಕೆ ಅಡುಗೆ ಮಾಡಿ ನಮ್ಮ ಜೊತೆನೇ ಬಂದರು. ಸೊ ಫೈನಲಾಗಿ ಎಷ್ಟೋ ವರ್ಷಗಳ ಹರಕೆ ಇವತ್ತು ಏನಂತಾರೆ ಮಾಡೋದಕ್ಕೆ ದೇವರು ಒದಗಿಸ್ಕೊಟ್ಟ ಅಂತಲೇ ಹೇಳ್ಬೋದು. ಸೊ ಏನಾದರೂ ಆಗಬೇಕು ಅಂದರೆ ದೇವರು ಆಜ್ಞೆ ಇಲ್ದರೆ ಆಗಲ್ಲ ಅನ್ಸುತ್ತೆ. ನಾವು ಎಷ್ಟೋ ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಿರಲಿಲ್ಲ. ಸೊ ಫೈನಲಾಗಿ ಹರಕೆ ತೀರಿಸೋದಕ್ಕೆ ಇವತ್ತು ಕಾಲ ಕೂಡಿ ಬಂತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಬಾಯ್ ಬಾಯ್.